ಚಿನ್ನಸ್ವಾಮಿ ಸ್ಟೇಡಿಯಂ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಬಿಜೆಪಿ ನಾಯಕರು ಕಿಡಿಕಾರ್ತಾ ಇದ್ದಾರೆ. ಈರಣ್ಣ ಕಡಾಡಿ ಗಂಭೀರವಾಗಿ ಆರೋಪವನ್ನ ಮಾಡಿದ್ದಾರೆ. ವಿಧಾನಸಭೆ ಮುಂದೆ ಕಾರ್ಯಕ್ರಮ ನಡೆದಾಗ ಚಿನ್ನಸ್ವಾಮಿ ಕ್ರೀಡಾಂಗಣ ಲಾಕ್ ಮಾಡುವಂತೆ ಸಿಎಂ ಮೌಖಿಕ ಆದೇಶವನ್ನ ನೀಡಿದ್ದಾರೆ. ವಿಧಾನಸಭೆ ಮುಂದೆ ಜನ ಬರಬೇಕು ಅಂತ ಕ್ರೀಡಾಂಗಣ ಲಾಕ್ ಮಾಡಿಸಿದ್ದಾರೆ. ವಿಧಾನಸಭೆ ಮುಂದೆ ಕಾರ್ಯಕ್ರಮವನ್ನ ನಡೆಸ್ತಾ ಇದೀವಲ್ಲ, ಅದು ಮುಗಿದ ಬಳಿಕ ಜನ ಅಲ್ಲಿಗೆ ಹೋದ್ರಾಗತ್ತೆ ಅನ್ನುವಂತಹ ತೀರ್ಮಾನವನ್ನ ಕೂಡ ಕೈಗೊಂಡಿದ್ರು ಅಂತ ಹೇಳಿ ಗಂಭೀರ ಆರೋಪ ಮಾಡ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಕಾಲ್ತುಳಿತ ದುರಂತ ಸಂಭವಿಸಿ 11 ಜನ ಪ್ರಾಣ ಕಳೆದುಕೊಂಡ್ರು. ಇಷ್ಟಾದರೂ ಯಾರೂ ಜವಾಬ್ದಾರಿಯನ್ನ ತೆಗೆದುಕೊಳ್ತಾ ಇಲ್ಲ. ಅಧಿಕಾರಿಗಳನ್ನ ಬಲಿಪಶು ಮಾಡಿ ಈಗ ಹೊಸ ನಾಟಕವನ್ನ ಶುರು ಮಾಡಿದ್ದಾರೆ. ನಿಮಗೆ ಸವಾಲ್ ಹಾಕ್ತೀನಿ, ಚರ್ಚೆಗೆ ಬನ್ನಿ. 11 ವರ್ಷದ ಬಿಜೆಪಿ ಸಾಧನೆಯನ್ನ ನಾವು ಹೇಳ್ತೀವಿ. ಮನಮೋಹನ್ ಸರ್ಕಾರ ಹಾಗೂ ನಿಮ್ಮ ಸರ್ಕಾರದ ಕೆಲಸಗಳನ್ನ ನೀವು ಹೇಳಿ ಅಂತ ಚಾಲೆಂಜ್ ಮಾಡಿದ್ದಾರೆ. ಹಾಗಾದ್ರೆ ಏನ್ ಹೇಳಿದ್ರು ಈರಣ್ಣ ಕಡಾಡಿಯವರು? ಬನ್ನಿ ನೋಡ್ತಾ ಹೋಗೋಣ. ರಾಜ್ಯ ಸರ್ಕಾರದಲ್ಲಿ ಯಾವುದೇ ರೀತಿ ಹೊಂದಾಣಿಕೆ ಇಲ್ಲ ಯಾರಿಗೂ. ಉಪಮುಖ್ಯಮಂತ್ರಿ ಒಂದು ದಿಕ್ಕಿಗೆ ಹೋದ್ರೆ ಮುಖ್ಯಮಂತ್ರಿ ಒಂದು ದಿಕ್ಕಿಗೆ, ಎತ್ತು ಏರಿಗೆ ಹೋದ್ರೆ ಕೋಣ್ ಕೆರಿಗೆ ಇಳಿತನ್ನುವಂಗೆ ಅವ್ರದ್ದು ನಡೆದದು. ಈಗ ನೀವು ನೋಡಿದಿರಿ, ಮೊನ್ನೆ IPL ಗೆದ್ದು ಬಂದಂಥ ಯಾವುದದು RCB ಗೆದ್ದು ಬಂದಂಥ ಕ್ರೀಡಾಪಟುಗಳಿಗೆ ಸನ್ಮಾನ ಮಾಡುವಂಥದ್ದು ಮುಖ್ಯಮಂತ್ರಿಗಳು ಎಲ್ಲೇ ಸ್ಟೇಡಿಯಂ ಕಡೆ ಹೇಳಿದ್ರು ಅವರು, ವಿಧಾನಸೌಧ ಕಡೆ, ವಿಧಾನಸೌಧದಲ್ಲೇ ಕಾರ್ಯಕ್ರಮ ಅಂತೇಳಿ. ಉಪಮುಖ್ಯಮಂತ್ರಿ ಚಿನ್ನಸ್ವಾಮಿ ಕ್ರೀಡಾಂಗಣ ಕೇಳಿದರು. ಮುಖ್ಯಮಂತ್ರಿ ಏನು ಹೇಳಿದರು, ವಿಧಾನಸಭೆ ಹತ್ತಿರ ಕಾರ್ಯಕ್ರಮ ನಡೀತಾ ಇದೆ, ಚಿನ್ನಸ್ವಾಮಿ ಕ್ರೀಡಾ ಸ್ಟೇಡಿಯಂ ಓಪನ್ ಮಾಡಬಾರ್ದು ಅಂತೇಳಿ ಮೌಖಿಕ ಆದೇಶ ಮಾಡಿದರು. ಅದರ ಪರಿಣಾಮ ಲಾಕ್ ಮಾಡಿದ್ದಾರೆ ಅಧಿಕಾರಿಗಳು. ಜನ ಎಲ್ಲ ಬಂದು ವಿಧಾನಸೌಧ ಹತ್ರ ನಿಂತು ಅಟ್ ಎ ಟೈಮ್ ಇದನ್ನು ಮುಗಿಸಿ ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ಲಕ್ಷಾಂತರ ಜನ ಹೋಗ್ಲಿಕ್ಕೆ ಹೆಂಗೆ ಸಾಧ್ಯ ಅದ? ಸುಮಾರು 30,000 ಆಸನಗಳ ವ್ಯವಸ್ಥೆ ಇರುವಂಥ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಲಕ್ಷಾಂತರ ಜನ ಒಮ್ಮೆಗೆ ನುಗ್ಗಿದ್ರಿಂದ ಸುಮಾರು 11 ಜನ ಅಲ್ಲಿ ಪ್ರಾಣವನ್ನು ಕಳ್ಕೊಂಡ್ರು, ಹಲವಾರು ಜನ ಕೈಕಾಲು ಮುರ್ಕೊಂಡ್ರು, ಭಾಳ ಜನ ದುಃಖತಪ್ತರಾದರು. ಆದರೆ ಇವತ್ತು ಯಾರೂ ಅದರ ಜವಾಬ್ದಾರಿಯನ್ನು ಹೊತ್ಕೊಳ್ಳಿಕ್ಕೆ ತಯಾರಿಲ್ಲ. ಒಬ್ಬರ ಮೇಲೆ ಒಬ್ಬರು ಹಾಕ್ತಾ ಇದ್ದಾರೆ. ಸರ್ಕಾರಿ ಕಾರ್ಯಕ್ರಮ ಅಲ್ಲ, ಅಧಿಕಾರಿಗಳನ್ನು ಬಲಿಪಶು ಮಾಡುವಂಥದ್ದು ನಡೀತು. ಕೊನೆಗೆ ಎಲ್ಲಿ ಬಂದುಬಿಡ್ತಂದ್ರೆ ಅದನ್ನು ಡೈವರ್ಟ್ ಮಾಡಲಿಕ್ಕೆ 2015ರಲ್ಲಿ ಒಂದು ಸಮೀಕ್ಷೆಯನ್ನು ಮಾಡಿದರು. ಈಗ ಅದನ್ನು ಜಾತಿ ಗಣತಿ ಅಂತ ಹೇಳ್ತಾ ಇದ್ದಾರೆ.